ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಲೂರಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಮಾಲೂರು ನಗರದ ಹೋಂಡಾ ಕ್ರೀಡಾಂಗಣದಲ್ಲಿ ಇಂದು ಅದ್ದೂರಿಯಾಗಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಲೂರು ತಾಲ್ಲೂಕಿನ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರಾದ ಕೆ.ವೈ. ನಂಜೇಗೌಡರವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದ ಮಹನೀಯರನ್ನು ಸ್ಮರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಲೂರು ನಗರದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ನಡೆದ ಭವ್ಯ ಪಥಸಂಚಲನದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಶಿಸ್ತು, ದೇಶಭಕ್ತಿ ಹಾಗೂ ಉತ್ಸಾಹವನ್ನು ವೀಕ್ಷಿಸಿದರು. ನಂತರ ತಾಲ್ಲೂಕಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಧಕರಿಗೆ ಅಭಿನಂದನೆ ಸಲ್ಲಿಸಿ ಅವರ ಸೇವೆ ಹಾಗೂ ಸಾಧನೆಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು. ಇಂದು ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು ಎಂ.ವಿ. ರೂಪಾ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಎಂ. ಕೃಷ್ಣಪ್ಪ, ಪೊಲೀಸ್ ವೃತ್ತ ನಿರೀಕ್ಷಕರು ರಾಮಪ್ಪ ಬಿ. ಗುತ್ತೇರ್ ಸೇರಿದಂತೆ ಹಲವು ಗಣ್ಯರು, ಅಧಿಕಾರಿಗಳು, ವಿವಿಧ ಶಾಲಾ ಮಕ್ಕಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಗೌಡ ಕೆ.ಎನ್. ರವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಮಿತ್ರರು ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲರಿಗೂ ಸಿಹಿ ಹಾಗೂ ಬಾದಾಮಿ ಹಾಲು ವಿತರಿಸಿ ಸಂಭ್ರಮ ಹಂಚಿಕೊಂಡರು. ರಾಷ್ಟ್ರೀಯ ಹಬ್ಬ ಒಳಗೆ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ಕೆ.ವೈ. ನಂಜೇಗೌಡ ಸಾಹೇಬರು, ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ಅವರು, ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀ ರಾಮಪ್ಪ ಬಿ. ಗುತ್ತೇರ ಸಾಹೇಬರು ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು, ಎಲ್ಲ ಇಲಾಖೆಗಳ ಮುಖಂಡರು ಸಹ ಆಗಮಿಸಿದ್ದಾರೆ. ಈಗ ಒಟ್ಟಿಗೆ ಒಂದೇ ಮಾತ್ರ ಗೀತೆ ಮುಳುಗಿ ಬರುತ್ತೆ. ಎಲ್ಲ ಮಕ್ಕಳು, ಸಾರ್ವಜನಿಕರು ದಯಮಾಡಿ ಎದ್ದಿಲ್ಲಿ, ಎಲ್ಲ ಎದ್ದಿಂತು ಒಂದೇ ಮಾತ್ರ ಗೀತೆಗೆ ಗೌರವವನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದೆ. ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಮಕ್ಕಳು ದಯಮಾಡಿ ಎದ್ದಿರಬೇಕು. ಒಂದೇ ಮಾತ್ರ
ಬಂಧುಗಳೇ, ಧ್ವಜಸ್ತಂಭದ ತುದಿಗೆ ಹಾರ್ತಾ ಇದೆ. ಎಲ್ಲರೂ ಸಹ ಎದ್ದು ನಿಂತು ಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕಾಗಿ ಕೋರ್ತಾ ಇದ್ದೇವೆ. ಈ ಒಂದು ಧ್ವಜದ ಇತಿಹಾಸವನ್ನು ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಪ್ರತಿ ರಾಷ್ಟ್ರಕ್ಕೂ ಆ ರಾಷ್ಟ್ರದ ಪ್ರತೀಕವಾಗಿ ತನ್ನದೇ ಆದಂತಹ ರಾಷ್ಟ್ರಧ್ವಜ ಇರುತ್ತೆ. ನಮ್ಮ ದೇಶಕ್ಕೆ ಈಗ ಭಾರತಕ್ಕೆ ಹಾರುತ್ತಿರುವಂತಹ ತ್ರಿರಂಗ ಧ್ವಜದ ರಚನೆ ಹಿಂದೆ ಅನೇಕ ಶಕ್ತಿಗಳ ಮಹನೀಯರ ಒಂದು ಪರಿಶ್ರಮ ಇದೆ. ಮೊದಲನೆಯದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ 1947 ಆಗಸ್ಟ್ 15ಕ್ಕಿಂತ ಮುಂಚೆ ನಮ್ಮ ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ರಾಷ್ಟ್ರಧ್ವಜ ಯೂನಿಯನ್ ಜಾಕ್ ರಾಷ್ಟ್ರಧ್ವಜ ನೀಲಿ ಬಣ್ಣದ ಒಂದು ಧ್ವಜದಲ್ಲಿ ಎಡಭಾಗದಲ್ಲಿ ಯೂನಿಯನ್ ಜಾಕ್ ಚಿಹ್ನೆ ಹಾಗೂ ಬಲಭಾಗದಲ್ಲಿ ಬ್ರಿಟಿಷ್ ರಾಣಿಯ ಕಿರೀಟದ ಒಂದು ಚಿಹ್ನೆಯ ಧ್ವಜ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಜಾರಿಯಲ್ಲಿತ್ತು. ಈ ಒಂದು ರಾಷ್ಟ್ರಧ್ವಜಕ್ಕೆ ನಮ್ಮ ಭಾರತೀಯ ಅನೇಕ ಮಹನೀಯರು ರಾಷ್ಟ್ರೀಯ ನಾಯಕರ ಒಂದು ಪ್ರತಿರೋಧವಿತ್ತು. ಹಾಗಾಗಿ ನಮ್ಮ ದೇಶಕ್ಕೆ ನಮ್ಮದೇ ಆದಂತಹ ಧ್ವಜ ಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲರೂ ಸಹ ಒಟ್ಟಿಗೆ ಕೂಡಿ ಸುಮಾರು 8 ವಿಧವಾದಂತಹ ರಾಷ್ಟ್ರ ಧ್ವಜಗಳನ್ನು ರಚನೆ ಮಾಡ್ತಾರೆ. ಮೊದಲನೆಯದಾಗಿ 1904ರಲ್ಲಿ ಸೋದರಿ ನಿವೇದಿತಾರವರು ಕೆಂಪು ಬಣ್ಣದ ಧ್ವಜವನ್ನ ಅವರು ಸಿದ್ಧಪಡಿಸ್ತಾರೆ. ಈ ಧ್ವಜ ಮಧ್ಯದಲ್ಲಿ ಒಂದೇ ಮಾತ್ರಂ ಎಂಬ ಒಂದು ನಮ್ಮ ರಾಷ್ಟ್ರದ ಪ್ರತೀಕವಾದಂತಹ ಒಂದು ಅಂಶವನ್ನ ಒಳಗೊಂಡಿತ್ತು. ಇದರಲ್ಲಿ ಇಂದಿರನ ವಜ್ರಾಯುಧವೂ ಸಹ ಇತ್ತು ಈ ಒಂದು ಧ್ವಜದಲ್ಲಿ. ಈ ಧ್ವಜವೂ ಸಹ ರಾಷ್ಟ್ರೀಯ ನಾಯಕರಿಗೆ ಒಪ್ಪಿಗೆ ಆಗಲಿಲ್ಲ. ತದನಂತರ 1906ರಲ್ಲಿ ಮೊದಲಿಗೆ ತ್ರಿವರ್ಣ ಧ್ವಜದ ಪ್ರಸ್ತಾಪವಾಗುತ್ತೆ. ಇದರಲ್ಲಿ 1907ರಲ್ಲಿ ಬಿಕಾಜಿ ಮೇಡಮ್ ಕಾಮ ಇವರು ಕೇಸರಿ, ಹಳದಿ ಹಾಗೂ ಹಸಿರು ಬಣ್ಣದ ಧ್ವಜವನ್ನು ರಚನೆ ಮಾಡ್ತಾರೆ. ಯಾಕೋ ರಾಷ್ಟ್ರೀಯ ನಾಯಕರಿಗೆ, ಆಗಿನ ಮುಖಂಡರಿಗೆ ಈ ಧ್ವಜವೂ ಸಹ ಇಷ್ಟ ಆಗಲಿಲ್ಲ. ಹಾಗಾಗಿ ಕೊನೆಯದಾಗಿ ನಮ್ಮ ದೇಶದ ದೇಶಾಭಿಮಾನಿ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ನಮ್ಮದೇ ರಾಜ್ಯದ ಪಕ್ಕದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಪಿಂಗಾಳಿ ವೆಂಕಯ್ಯನವರು, ಇವರು ರೈಲ್ವೆ ಇಲಾಖೆ ನೌಕರರಾಗಿರ್ತಾರೆ. ಅಪಾರ ದೇಶಾಭಿಮಾನಿ, ರಾಷ್ಟ್ರಭಕ್ತಿ ಆಗಿರ್ತಾರೆ. ಇವರು ಮಹಾತ್ಮ ಗಾಂಧೀಜಿಯವರ ಸಲಹೆ ಮೇರೆಗೆ 30 ದೇಶಗಳ ರಾಷ್ಟ್ರಧ್ವಜಗಳನ್ನ ಅಧ್ಯಯನ ಮಾಡಿ ಈ ಒಂದು ತ್ರಿವರ್ಣ ಧ್ವಜವನ್ನ ಕೇಸರಿ, ಬಿಳಿ, ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರವಿರತಕ್ಕಂತಹ ಧ್ವಜವನ್ನ ನಮ್ಮ ರಾಷ್ಟ್ರ ಧ್ವಜವನ್ನಾಗಿ ರಚನೆ ಮಾಡ್ತಾರೆ. ಇದಕ್ಕೆಲ್ಲ ಸಹಮತ ದೊರೆತು 1947 ಜುಲೈ 22ರಂದು ಈ ಧ್ವಜ ಅಂಗೀಕಾರ ಆಗುತ್ತೆ. ಇದೇ ಧ್ವಜವನ್ನ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನಾಗಿ ನಾವು ಬಳಸಬೇಕು ಅಂತಕ್ಕಂಥ ಅಂಗೀಕಾರ ಆಗುತ್ತೆ. ಹಾಗಾಗಿ ಅಂದಿನಿಂದ ಈ ಧ್ವಜವನ್ನ ನಮ್ಮ ರಾಷ್ಟ್ರ ಧ್ವಜವನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೇವೆ. ಈ ಒಂದು ಧ್ವಜದ ರಚನೆಯಲ್ಲಿ ಪಿಂಗಾಳಿ ವೆಂಕಯ್ಯನವರ ಪಾತ್ರ ಅಪಾರವಾದುದು. ಇದನ್ನು ಮನಗಂಡಂತಹ ಕೇಂದ್ರ ಸರ್ಕಾರ 2009ರಲ್ಲಿ ಅವರ ಹೆಸರಿನಲ್ಲಿ ಅಂಚೆ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿ ಮುದ್ರಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದೆ. ಬಂಧುಗಳೇ, ಇಷ್ಟೊಂದು ಮಹತ್ತರವಾದಂತಹ ಇತಿಹಾಸವಿರುವ ನಮ್ಮ ತ್ರಿವರ್ಣ ಧ್ವಜಕ್ಕೆ ನಾವೆಲ್ಲರೂ ಸಹ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ನಾಗರಿಕರ ಆದ್ಯ ಕರ್ತವ್ಯ, ಜವಾಬ್ದಾರಿ. ಹಾಗಾಗಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜ ಭಾರತಕ್ಕೆ ಹಾರ್ತಾ ಇದೆ. ಧ್ವಜಸ್ತಂಭದ ತುದಿಗೆ ಹಾರ್ತಾ ಇದೆ.
ಧ್ವಜಸ್ತಂಭದ ತುದಿಗೆ ಧ್ವಜ ಹಾರಿದ ಕೂಡಲೇ ಎಲ್ಲರೂ ರಾಷ್ಟ್ರಧ್ವಜಕ್ಕೆ ಸಲ್ಯೂಟ್ ಅನ್ನ ಮಾಡಿ ರಾಷ್ಟ್ರಗೀತೆಯನ್ನು ಹಾಡಬೇಕಾಗುತ್ತೆ ಎಂದು ಸಿದ್ಧರಿಗೆ ರಾಷ್ಟ್ರೀಯ ಸಲಾಮಿಯಂ ದೇಗ ಸಲಾಮಿಯಂ ಜೈ जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभाशिष हमारे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे Pride! Jandagi! Action! Shurukar! सदा शक्ति सरसाने वाला प्रेम सदा बरसाने वाला वीरों को हर्षाने वाला मातृभूमि का तन मन सारा झंडा ऊंचा रहे हमारा विजयी देश तिरंगा प्यारा शान नहीं सकी नारे पारे चाहे जाए विश्व विजय करके दिखलाए तब होवे प्रभु हमारा झंडा ऊंचा रहे हमारा विजयी देश तिरंगा प्यारा झंडा ऊंचा रहे हमारा विजयी देश तिरंगा प्यारा विजयी देश तिरंगा प्यारा बोलो भारत माता की बोलो भारत माता की वंदे 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 ಧನ್ಯವಾದಗಳು ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸದೆ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಹಾಗೆ ಈಗ ಮಾನ್ಯ ಶಾಸಕರು, ತಾಲೂಕು ದಂಡಾಧಿಕಾರಿಗಳು, ಆರಕ್ಷಕ ನಿರೀಕ್ಷಕರು ತೆರೆದ ವಾಹನದ ಮೂಲಕವಾಗಿ ಎಲ್ಲ ಪಥಸಂಚಲನದ ತಂಡಗಳನ್ನ ಪರಿಚಯಿಸಿಕೊಳ್ಳಲಿಕ್ಕೆ ಆಗಮಿಸ್ತಾರೆ. ಇದಾದ ನಂತರ ಗೌರವ ಸ್ವೀಕಾರ ಇರುತ್ತೆ. ದಯಮಾಡಿ ಎಲ್ಲ ಟ್ರೂಪ್ಸ್ ಅತಿಥಿಗಳು ತಮ್ಮ ತಂಡದ ಬಳಿಗೆ ಆಗಮಿಸಿದಾಗ ಕ್ಯಾಪ್ಟನ್ ತಮ್ಮ ತಂಡಕ್ಕೆ ಸಾವುಗಳನ್ನು ನೀಡಿ ತಮ್ಮ ಶಾಲೆಯ ಹೆಸರನ್ನ ಹೇಳಿ ತಮ್ಮ ತಂಡವನ್ನು ಪರಿಚಯಿಸಿಕೊಳ್ಬೇಕು. ಎಲ್ಲ ತಂಡಗಳ ಪರಿಚಯ ಆದ ನಂತರ ಸುಮಾರು 32 ಪಥಸಂಚಲನ ತುಕಡಿಗಳಿಂದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಕೆಯಾಗುತ್ತೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂತಹ ತೆರೆದ ವಾಹನದ ಮುಖಾಂತರವಾಗಿ ತಾಲೂಕಿನ ಜನಪ್ರಿಯ ಶಾಸಕರು, ತಾಲೂಕು ದಂಡಾಧಿಕಾರಿಗಳು ಹಾಗೂ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ರಾಮಪ್ಪ ಬಿ ಗುದ್ದೇಶ್ವರ ಅವರು ವಾಹನದಲ್ಲಿ ಎಲ್ಲ ಪಥಸಂಚಲನ ತುಕಡಿಗಳನ್ನ ಪರಿಚಯಿಸಿಕೊಳ್ಳಲಿಕ್ಕೆ ಆಗಮಿಸಿದರೆ ಮಗದೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವೆ. ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಇದ್ದಾರೆ. ಧ್ವಜವಂದನೆ ಸ್ವೀಕಾರಕ್ಕೆ
ಪೊಲೀಸ್ ತಂಡದ ವತಿಯಿಂದ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಹಾಜರಿರುವ ತಾವು ಅಧ್ಯಕ್ಷೀಯ ನುಡಿಯನ್ನು ಪ್ರಚುರಪಡಿಸಬೇಕಾಗಿ ಕೋರುತ್ತಿದ್ದೇವೆ ಸರ್. ಎಲ್ಲ ನನ್ನ ಮಾಲೂರು ತಾಲೂಕಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ತಾಲೂಕಿನ ಆಡಳಿತ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು. ನನ್ನ ತಾಲೂಕಿನ ಆಡಳಿತಕ್ಕೆ ಮೊದಲಿಗೆ ನಾನು ಧನ್ಯವಾದ ಕೂಡ ಹೇಳ್ತೇನೆ. ಇಲ್ಲಿವರೆಗೂ ಕೂಡ ತಹಸೀಲ್ದಾರರು ಮತ್ತೆ ಇಒರು ಮಾತನಾಡಿದ್ದಾರೆ. ನಮಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಹಂಚ್ಕೊಳ್ತಾ ಇದ್ದೀವಿ, ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಮಹನೀಯರು ಯಾರು ನಮ್ಮ ಮುಂದೆ ಇಲ್ಲ, ಇಲ್ಲದೇ ಇದ್ರೂ ಸಹಿತ ಅವ್ರನ್ನ ನೆನಪು ಮಾಡ್ಕೊಂತ ಇದ್ದೀವಿ. ಸ್ವಾತಂತ್ರ್ಯ ಸಿಕ್ಕಿದ್ದೆ ಅಂತೇಳಿ ಹೆಮ್ಮೆಯಿಂದ ನಾವು ಇದ್ದೀವಿ. ಇವೆಲ್ಲರ ಜೊತೆಗೆ ಸ್ವಾತಂತ್ರ್ಯ ಯಾವ ರೀತಿ ಬಂತು ಅಂತೇಳಿ ನೆನಪು ಮಾಡ್ಕೊಂಡಂತ ದಿನಗಳು ಕೂಡ ಇದು. ವಿಶೇಷವಾಗಿ ಸ್ವಾತಂತ್ರ್ಯ ನಮಗೆ ಬರಬೇಕಾದ್ರೆ ಅಷ್ಟು ಸಲೀಸಾಗಿ ಬರಲಿಲ್ಲ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿರುವಂತದ್ದೇ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ತಮ್ಮ ಸ್ವಾತಂತ್ರ್ಯವನ್ನು ಹಿಂಸೆಯಿಂದ ಪಡೆದರು. ಆದರೆ ನಮ್ಮ ಭಾರತ ಸ್ವಾತಂತ್ರ್ಯವನ್ನು ಸತ್ಯ ಮತ್ತೆ ಅಹಿಂಸೆಯಿಂದ ಪಡೆದಿದ್ದು ಕೂಡ ನಾವು ನೆನಪು ಮಾಡ್ಕೊಬೇಕಾಗ್ತದೆ. ಹೋರಾಟ ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ, ಮುಳ್ಳಿನ ಹಾಸಿಗೆ ಆಗಿತ್ತು ಅನ್ನೋದು ಕೂಡ ನಾವು ನೆನಪು ಮಾಡ್ಕೊಬೇಕಾಗ್ತದೆ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಅಷ್ಟೇ ಇಂಗ್ಲಿಷ್ ಶಿಕ್ಷಣ ಹಾಗೂ ಸಾಮಾಜಿಕ ಸುಧಾರಣಾ ಚಳವಳಿಗಳ ಪ್ರಾರಂಭದಿಂದ ಭಾರತೀಯ ರಾಷ್ಟ್ರೀಯತೆ ಸ್ವಾತಂತ್ರ್ಯ ಪ್ರಜ್ಞೆ ನಮಗೆಲ್ಲರಿಗೂ ಬಂತು ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗ್ತದೆ. ಬ್ರಿಟಿಷರು ಹಲವು ಕಾಯ್ದೆಗಳು ಮತ್ತು ಆಡಳಿತ ದೌರ್ಜನ್ಯ ಪರಿಣಾಮವಾಗಿ ಸ್ವಾತಂತ್ರ್ಯದ ಕಿಡಿ ದೇಶದಲ್ಲಿ ಅಲ್ಲಲ್ಲಿ ಪ್ರಾರಂಭವಾಯಿತು. 1857ರಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸಿ ಸ್ವಾತಂತ್ರ್ಯ ಚಳವಳಿಯ ಹೋರಾಟಕ್ಕೆ ಮುನ್ನಡೆಯನ್ನು ಬರೆದಿದ್ದು ಕೂಡ ನಾನು ನೆನಪು ಮಾಡ್ಕೋಬೇಕಾಗ್ತದೆ. 1985ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮೂಲಕ ಸ್ವಾತಂತ್ರ್ಯ ಚಳವಳಿಯನ್ನು ಸ್ಪಷ್ಟ ದಿಕ್ಕಿಗೆ ಕೊಂಡೊಯ್ತು. ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭವಾದ ದಿನ 1947 ಬ್ರಿಟಿಷರ ನೀತಿಗಳ ವಿರುದ್ಧ ಸಮಗ್ರ ಸಂಗ್ರಾಮಗಳನ್ನು ಹಿಡಿದು ದೊಡ್ಡ ಮಟ್ಟದ ಹೋರಾಟಗಳು, ಅನೇಕ ರಾಷ್ಟ್ರ ಭಕ್ತರು ಸ್ವಾತಂತ್ರ್ಯ ಹೋರಾಟಗಾರರು ಚಳವಳಿಯಲ್ಲಿ ಮುಂದುವರಿಸಿದ್ದು. ಅದರಲ್ಲಿ ನಾವು ವಿಶೇಷವಾಗಿ ಅವರನ್ನ ಜ್ಞಾಪಕ ಮಾಡ್ಕೊಬೇಕಾಗ್ತದೆ. ದಾದಾಬಾಯಿ, ನವಜೋಜಿ, ಲಾಲ್ ಜಲಪತ್ ರಾಯ್, ಬಾಲ ಗಂಗಾಧರ್ ನಾಥ್ ತಿಲಕ್, ಚಂದ್ರಪಾಲ್ ಭಗತ್ ಸಿಂಗ್, ಸುಮಾರು ಜನ ಇದರಲ್ಲಿ ಹೋರಾಟಗಳಲ್ಲಿ ಮತ್ತೆ ಪ್ರಾಣ ತ್ಯಾಗ ಬಲಿದಾನಗಳು ಎಲ್ಲ ಹೋರಾಟಗಳು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ಕಿದಾದ ಮೇಲೆ ಸ್ವಾತಂತ್ರ್ಯ ಸಿಕ್ತು ಅಂತೇಳಿ ನಾವು ಹೆಮ್ಮೆಯಿಂದ ಇರುವಂತ ಸಂದರ್ಭದಲ್ಲಿ ನಮ್ಗೆ ಇನ್ನೂ ಒಂದು ಬಾಕಿ ಇತ್ತು, ಸಂವಿಧಾನ ಬೇಕಿತ್ತು. ಸಂವಿಧಾನ ಕೂಡ ಅದನ್ನು ನೆನಪು ಮಾಡ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಎಷ್ಟು ಮುಖ್ಯನೋ ಈ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ಸಿಕ್ಕಿದಾದ ಮೇಲೆ ಸಂವಿಧಾನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ್ದು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಎಲ್ಲ ಜಾತಿ ಧರ್ಮಗಳು ಎಷ್ಟೇ ಇದ್ರು ನಮ್ಮ ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಲ್ಲಿವರೆಗೂ ಕೂಡ ಜಾತ್ಯತೀತ ದೇಶವಾಗಿ ಇವತ್ತು ನಾವೆಲ್ಲರೂ ಕೂಡ ಮುಂದೆ ಹಾರಿಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಮ್ಮ ವಿಶೇಷವಾದ ಒಂದು ಜವಾಬ್ದಾರಿ ಕೂಡ ಇದೆ. ದೇಶವನ್ನ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಇವತ್ತು ನಾವೆಲ್ಲರ ಜವಾಬ್ದಾರಿಯಿಂದ ಇದನ್ನ ಕಾಪಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರದು ಕೂಡ ಇದೆ. ಅದನ್ನೇ ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ. ಅದರಿಂದ ಇವತ್ತು ಭಾರತ ದೇಶ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ನಾವು ಭಾರತೀಯರು ಅಂತೇಳಿ. ಆ ಗೌರವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ. ಇವತ್ತು ಸ್ವಾತಂತ್ರ್ಯವನ್ನ ವಿಶೇಷವಾಗಿ ಸ್ವಾಗತ ಮಾಡೋ ಜೊತೆಗೆ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ಳೋ ಜೊತೆಗೆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿ ಜೀವನವನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ
ಇವತ್ತು ಎಲ್ಲ ಜಾತಿ ಜನಾಂಗಗಳಿಗೆ ಎಲ್ಲ ವರ್ಗಗಳು ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಅಷ್ಟೇ. ಇದೆಲ್ಲರ ಅಡಿಯಲ್ಲಿ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಅವಕಾಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿರೋದು. ನಾನು ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿ ಈ ಮಾಲೂರು ತಾಲೂಕಲ್ಲಿ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಇವತ್ತು ತಾಲೂಕಿನ ಶಾಸಕನಾಗಿ ನನ್ನ ಹೆಮ್ಮೆ, ನನ್ನ ತಾಲೂಕಿನ ಜನತೆ ಕೊಟ್ಟಂತ ಅವಕಾಶ. ಇವತ್ತೇನು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಸ್ವಾತಂತ್ರ್ಯ ಕೊಟ್ಟಂತಹದ್ದು, ಸಂವಿಧಾನದಲ್ಲಿ ಅವಕಾಶ ಕೊಟ್ಟಂತಹದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹದ್ದು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಬೇಕಾಗ್ತದೆ. ಇಂಥ ಅವಕಾಶ ನನಗೂ ಕೂಡ ಸಿಕ್ಕಿದೆಯಲ್ಲ ಅಂತೇಳಿ ಹೆಮ್ಮೆಯಿಂದ ನಾನು ಖುಷಿ ಪಡಬೇಕಾಗ್ತದೆ. ಹೌದು, ಇವತ್ತು ದೇಶ ಬೇಕಾದಷ್ಟು ಮುಂದುವರೆದಿದೆ ನಾವು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಷ್ಟೇ. ರಾಜ್ಯ ಕೂಡ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಇದ್ದೀವಿ ಅನ್ನೋದು ಕೂಡ ಹೆಮ್ಮೆ ಪಡಬಹುದು ನಾವು. ವಿಶೇಷವಾಗಿ ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರಗಳು ಬಂದಂತವು ದೇಶದಲ್ಲಿ ಕರ್ನಾಟಕ ಅಂದ್ರೆ ಒಂದು ಕೀರ್ತಿಯನ್ನ ಗೌರವನ್ನ ಕಾಪಾಡ್ಕೊಂಡು ಬಂದಿದ್ದು